ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಂತೋಷ ನಮ್ಮನ್ನು ಮಧುರವಾಗಿರಿಸುತ್ತದೆ, ಪರೀಕ್ಷೆಗಳು ನಮ್ಮನ್ನು ಪ್ರಬಲರನ್ನಾಗಿಸುತ್ತದೆ, ವೇದನೆಗಳು ನಮ್ಮನ್ನು ಮಾನವರನ್ನಾಗಿಸುತ್ತದೆ, ವೈಫಲ್ಯಗಳು ನಮ್ಮನ್ನು ವಿನಯವಂತರನ್ನಾಗಿಸುತ್ತದೆ, ನಂಬಿಕೆಗಳು ನಮ್ಮನ್ನು ಮುನ್ನಡೆಸುತ್ತಿರುತ್ತದೆ. ಸಿಂಹರಾಶಿಯವರ 2025ರ ಕೊನೆಯ 6 ತಿಂಗಳ 5 ಮಹತ್ವಪೂರ್ಣ ಭವಿಷ್ಯವಾಣಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಸಿಂಹರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಸೂರ್ಯಗ್ರಹ ಲಾಭಸ್ಥಾನದಲ್ಲಿ ಗುರುಗ್ರಹದ ಜೊತೆ ಇದೆ. ನಿಮ್ಮ ರಾಶಿಯಲ್ಲಿ ಕೇತು ಹಾಗೂ ಮಂಗಳ ಗ್ರಹ ಸ್ಥಿತವಾಗಿದೆ. ಸಪ್ತಮದಲ್ಲಿ ರಾಹುಗ್ರಹ, ಅಷ್ಟಮ ಭಾವದಲ್ಲಿ ಶನಿಗ್ರಹ, ವೃತ್ತಿಸ್ಥಾನದಲ್ಲಿ ಶುಕ್ರಗ್ರಹ ಸ್ಥಿತವಾಗಿದೆ. ಸಿಂಹರಾಶಿಯವರಿಗೆ ಮೊಟ್ಟ ಮೊದಲ ಭವಿಷ್ಯವಾಣಿ. ನಿಮ್ಮ ರಾಶ್ಯಾಧಿಪತಿ ಸೂರ್ಯಗ್ರಹ ನಿಮ್ಮ ಲಾಭಸ್ಥಾನದಲ್ಲಿ ಸ್ಥಿತವಾಗಿದೆ. ಜುಲೈ 16ರಿಂದ ಆಗಸ್ಟ್ 16ರವರೆಗೂ ಸೂರ್ಯಗ್ರಹ ನಿಮ್ಮ ವ್ಯಯಸ್ಥಾನದಲ್ಲಿ ಗೋಚಾರ ಮಾಡಲಿದೆ. ಈ ಸಮಯದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆಯಾಗುತ್ತದೆ. ಆರೋಗ್ಯದಲ್ಲಿ ವ್ಯತ್ಯಯಗಳಾಗಬಹುದು. ವಿನಾಕಾರಣ ಖರ್ಚುಗಳು ಹೆಚ್ಚಾಗಲಿದೆ. ಆಗಸ್ಟ್ 16ರಿಂದ ಯಾವುದೇ ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬೇಡಿ. ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೂ ಸೂರ್ಯಗ್ರಹ ನಿಮ್ಮ ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. ಈ ಸಮಯದಲ್ಲಿ ನೀವೇ ರಾಜರು, ನೀವೇ ಮಂತ್ರಿಗಳಾಗಿರುತ್ತೀರಾ. ನಿಮಗೆ ಹೆಸರು, ಕೀರ್ತಿ, ಗೌರವಗಳು ಸಿಗುತ್ತವೆ. ಗೌರ್ನಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುತ್ತಿರುವವರಿಗೆ ಗೌರ್ನಮೆಂಟ್ ಜಾಬ್ ಸಿಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಪಬ್ಲಿಕ್ ಲೈಫಲ್ಲಿ ನಿಮಗೆ ಉತ್ತಮ ಅವಕಾಶಗಳು, ಒಳ್ಳೆ ಆಪರ್ಚುನಿಟೀಸ್ಗಳು, ಲಾಭಗಳು, ನೇಮ್, ಫೇಮ್, ಸಕ್ಸಸ್, ಪ್ರಾಫಿಟ್ ಎಲ್ಲವೂ ಸಿಗುತ್ತದೆ. ಸೆಪ್ಟೆಂಬರ್ 17ಕ್ಕೆ ಸೂರ್ಯಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಮಾತಿನಲ್ಲಿ ಶಕ್ತಿ ತುಂಬಿರುತ್ತದೆ. ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಕೌನ್ಸಿಲಿಂಗ್ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗುತ್ತದೆ. ಮಿಡ್ ಅಕ್ಟೋಬರಲ್ಲಿ ಸೂರ್ಯಗ್ರಹ ನಿಮ್ಮ 3ನೇ ಭಾವವಾದಂತಹ ನೀಚ ರಾಶಿಯಾದಂತಹ ತುಲಾ ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. ಮಿಡ್ ಅಕ್ಟೋಬರಿಂದ ಮಿಡ್ ನವೆಂಬರ್ವರೆಗೂ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಟೆನ್ಷನ್ಗಳು, ಸ್ಟ್ರೆಸ್ಗಳು, ಆಂಗ್ಸೈಟಿ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಯಾರ ಜೊತೆಯಲ್ಲಿಯೂ ವಿನಾಕಾರಣ ವಾದ ವಿವಾದಕ್ಕೆ ಸಿಲುಕದೆ ತುಂಬ ತಾಳ್ಮೆ, ಸಮಾಧಾನವಾಗಿ ಇರಬೇಕಾಗುತ್ತೆ. ಮಿಡ್ ನವೆಂಬರ್ ನಂತರ ಸೂರ್ಯಗ್ರಹ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಮಿಡ್ ಡಿಸೆಂಬರ್ವರೆಗೂ ಸೂರ್ಯಗ್ರಹ ನಿಮ್ಮ ಸುಖಸ್ಥಾನದಲ್ಲಿ ಗೋಚಾರ ಮಾಡುತ್ತದೆ. ಈ ಸಮಯದಲ್ಲಿ ನೀವು ಜಮೀನು, ಸೈಟ್ ಖರೀದಿಯನ್ನು ಮಾಡುತ್ತೀರಾ. ಗುರುವಿನ ದೃಷ್ಟಿ ನಿಮ್ಮ ಪಂಚಮ ಭಾವದ ಮೇಲೆ ಬೀಳುತ್ತಿರುವುದರಿಂದ ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ದಂಪತಿಗಳಿಗೆ ಸಂತಾನ ಯೋಗವಿದೆ. ಸಿಂಹರಾಶಿಯವರಿಗೆ 2ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೆಯುತ್ತಿದೆ. ಮನಸ್ಸಿನಲ್ಲಿ ಭಯ, ಗಾಬರಿ, ಆತಂಕ ಇದ್ದೇ ಇರುತ್ತದೆ. ಆದರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಗ್ರಹ ಉಚ್ಚರಾಶಿ, ಮಿತ್ರರಾಶಿ, ಸ್ವರಾಶಿಯಲ್ಲಿ ಸ್ಥಿತವಾಗಿದ್ದರೆ ಶನಿಗ್ರಹ ನಿಮಗೆ ಹೆಸರು, ಕೀರ್ತಿ, ಒಳ್ಳೆಯ ಧನಲಾಭವನ್ನು ತಂದುಕೊಡುತ್ತದೆ. ಇನ್ ಕೇಸ್ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ನೀಚ ರಾಶಿ, ಶತ್ರು ರಾಶಿಯಲ್ಲಿ ಸ್ಥಿತವಾಗಿದ್ದರೆ ನೀವು ಹೆಚ್ಚಾಗಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ದುಃಖ, ನಿರಾಸೆ, ಆರೋಗ್ಯ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಆಲಸ್ಯವನ್ನು ಕೊಡುತ್ತದೆ. ಶನಿಗ್ರಹ ನಿಮ್ಮ ವೃತ್ತಿಸ್ಥಾನವನ್ನು ವೀಕ್ಷಿಸುತ್ತಿರುವುದರಿಂದ ಸಿಂಹರಾಶಿಯವರು ನಿಮ್ಮ ಜಾಬಲ್ಲಿ ಹೆಚ್ಚು ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾರೆಲ್ಲ ಜಾಬನ್ನು ಚೇಂಜ್ ಮಾಡಬೇಕು ಅಂದುಕೊಂಡಿರುವವರು ಇವಾಗ ಇರುವಂತಹ ಕೆಲಸಕ್ಕಿಂತ ಇನ್ನೂ ಉತ್ತಮ ಸಂಭಾವನೆ ಸಿಗುವಂತಹ ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂದುಕೊಂಡಿದ್ದರೆ ಈ ಕೊನೆಯ 6 ತಿಂಗಳಲ್ಲಿ ಜಾಬ್ ಚೇಂಜ್ ಮಾಡುತ್ತೀರಾ. ಸಿಂಹರಾಶಿಯವರಿಗೆ 3ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ಗುರುಗ್ರಹ ಮೇ 2026ರವರೆಗೂ ಲಾಭಸ್ಥಾನದಲ್ಲಿಯೇ ಸ್ಥಿತವಾಗಿರುತ್ತದೆ. ಮಾರ್ಕೆಟಿಂಗ್ ಫೀಲ್ಡ್, ಡಿಜಿಟಲ್ ಜಾಬ್ ಮಾಡುತ್ತಿರುವವರಿಗೆ, ಸೋಷಿಯಲ್ ಇನ್ಫ್ಲೂಯೆನ್ಸರ್ಗಳಿಗೆ, ಮೀಡಿಯಾ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಆನ್ಲೈನ್ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭ, ಹೊಸ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತದೆ. ಸಿಂಹರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತದೆ. ಏಕಾಗ್ರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡುತ್ತೀರಾ. ಹೈಯರ್ ಸ್ಟಡೀಸನ್ನು ಮಾಡಬಹುದು. ಯಾರ್ಯಾರು PhD ಮಾಡಬೇಕು ಅಂದುಕೊಂಡಿರುವವರು ನಿಮ್ಮ PhDಯನ್ನು ಈ ಟೈಮ್ ಪೀರಿಯಡಲ್ಲಿ ಕಂಪ್ಲೀಟ್ ಮಾಡಬಹುದು.
ಸಿಂಹರಾಶಿಯವರಿಗೆ 4ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ಸಪ್ತಮ ಭಾವದಲ್ಲಿ ರಾಹುಗ್ರಹ, ಸಪ್ತಮಾಧಿಪತಿ ಶನಿಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಜಗಳಗಳು, ವೈಮನಸ್ಸುಗಳು, ಅಸಮಾಧಾನಗಳಿರುತ್ತವೆ ಅಥವಾ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗುತ್ತವೆ. ಭಾವದ ರಾಹು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಅನ್ಸ್ಯಾಟಿಸ್ಫ್ಯಾಕ್ಷನ್, ಡೌಟ್ಸ್ಗಳನ್ನು, ಇಲ್ಯೂಷನ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತದೆ. ಯಾರಾದರೂ ದೃಷ್ಟಿ ಹಾಕಿದ್ದಾರಾ, ನಮ್ಮ ಮೇಲೆ ಯಾರಾದರೂ ಮಾಟಮಂತ್ರ ಮಾಡಿಸಿದ್ದಾರಾ ಎಂಬಂತಹ ಭ್ರಮೆ, ಆತಂಕ, ಗಾಬರಿ ನಿಮ್ಮನ್ನು ಕಾಡುತ್ತದೆ. ಆದರೆ ಇದು ರಾಹು ಹಾಗೂ ಶನಿಗ್ರಹದ ಪ್ರಭಾವ. ಆದ್ದರಿಂದ ತುಂಬ ಸಮಾಧಾನವಾಗಿ ಇರಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಮೋಸ ಮಾಡುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಡಿಸೆಂಬರ್ 2026ರವರೆಗೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ತುಂಬ ತಾಳ್ಮೆ, ಸಮಾಧಾನ ಮುಖ್ಯ. ಬಹಳ ತಾಳ್ಮೆಯಿಂದ ಇರಿ. ಸಿಂಹರಾಶಿಯವರಿಗೆ 5ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ಆರೋಗ್ಯದ ಬಗ್ಗೆ ನೋಡೋಣ. ಇಷ್ಟು ದಿನ ಇನ್ಫೆಕ್ಷನ್, ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ಲಿವರ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್, ಲಿವರ್ ರಿಲೇಟೆಡ್ ಅಲರ್ಜಿಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ಈ 6 ತಿಂಗಳಲ್ಲಿ. ಆದರೆ ಮೈಗ್ರೇನ್ ಸಮಸ್ಯೆ ಇರುವವರಿಗೆ ಸ್ವಲ್ಪ ತಲೆನೋವು ಇದ್ದೇ ಇರುತ್ತದೆ. ಸರ್ವಿಕಲ್ ಸಮಸ್ಯೆಗಳು ಕಂಡುಬರುತ್ತದೆ. ಈ ಕೊನೆಯ 6 ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುತ್ತೀರಾ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.